ಜನರ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತ ನಿಮ್ಮ ಮನಸ್ಸಾಕ್ಷಿಗೆ ಆತ್ಮ ತೃಪ್ತಿಗಿರಬೇಕಲ್ಲ. ಅದಕ್ಕೋಸ್ಕರ ಕನಿಷ್ಠ 1 ವಾರನೋ 10 ದಿವಸನೋ ನೀರು ಹರಿಸುವಂತದನ್ನ ಪ್ರಯತ್ನ ಮಾಡಿ. ಒಂದು ವೇಳೆ ನೀವೇನು ಮಾಡಲಿಲ್ಲ ಅಂದ್ರೆ ನಾನು ಉಪವಾಸ ಸತ್ಯಾಗ್ರಹನ 1 ವಾರದಲ್ಲಿ ನಾನು ಕೂತ್ಕೊಳ್ಳೋಕೆ ನಾನು ತಯಾರಿದ್ದೇನೆ. 72 ಅಡಿ ನೀರಿದ್ದಾಗೂ ಕೂಡ ಜಾನುವಾರುಗಳಿಗಿಂತ ನೀರು ಕೊಟ್ಟ ನಿದರ್ಶನಗಳದೇ. 1 ದಿವಸ ಔಟ್ ಫ್ಲೋ ಆಗಲಿಲ್ಲ ಅಂತ ಹೇಳಿ 68 ಅಡಿ ಬಂದಾಗ ನಿಂತಿರೋದು ಇತಿಹಾಸ ತೆಗೆದು ನೋಡಬೇಕು ದಯವಿಟ್ಟು, ದಾಖಲಾತಿಗಳಲ್ಲಿ ಏನಿದೆ ಅಂತ ಹೇಳುವಂತದ್ದ. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ 1.5 ತಿಂಗಳಿಂದ ಕನಿಷ್ಠ ಮಂಡ್ಯ ತಾಲೂಕು 1ರಲ್ಲಿ 5 ಹೋಬಳಿ ಒಳಪಟ್ಟಂಗೆ ಬಸರಾಳು, ಕೆರಗೋಡು, ಕಸಬಾ, ದುದ್ದ ಮತ್ತೆ ಕೊತ್ತತ್ತಿ 1,000ಕ್ಕೂ ಹೆಚ್ಚಿನ ಹಣವನ್ನ ಖರ್ಚು ಮಾಡಿ ಬೋರ್ವೆಲ್ ಅನ್ನ ಕೊರೆಯುವಂಥದ್ದು, ವಿದ್ಯುತ್ ಅನ್ನ ಪಡೆಯುವಂಥದ್ದು, ಹೊಸದಾಗಿ ಬೋರ್ವೆಲ್ಗಳಿಗೆ ಪಂಪ್ ಮೋಟರ್ಗಳನ್ನ ತರುವಂಥದ್ದು, GI ಪೈಪ್ಗಳನ್ನ ತರುವಂಥದ್ದು, PVC ಪೈಪನ್ನ ತರುವಂಥದ್ದು ರೈತರು ಮಾಡ್ಕೊಂಡು ಹೊರಟಿದ್ದಾರೆ. ಇದರಿಂದ 1 ಹನಿ ನೀರು ಬಂದಿದ್ದು ನಿದರ್ಶನಗಳು ಕಡಿಮೆ ಇದೆ, ಬಹಳ ಕಡಿಮೆ ಇದೆ. ಅಂತರ್ಜಲ ಸಂಪೂರ್ಣ ಕುಸಿತ ಆಗ್ಬಿಟ್ಟಿದೆ. ದಯವಿಟ್ಟು ಸರ್ಕಾರಗಳಿಗೆ ಏನಾದ್ರೂ, ಚುನಾಯಿತ ಪ್ರತಿನಿಧಿಗಳಿಗೆ ಏನಾದ್ರೂ ಈ ಜಿಲ್ಲೆ ಬಗ್ಗೆ ಕನಿಷ್ಠ ಕಾಳಜಿ ಇದ್ರೆ 72 ಅಡಿ ನೀರಿದ್ದಾಗೂ ಕೂಡ ಜಾನುವಾರುಗಳಿಗಿಂತ ನೀರು ಕೊಟ್ಟ ನಿದರ್ಶನಗಳದೇ. 1 ದಿವಸ ಔಟ್ ಫ್ಲೋ ಆಗಲಿಲ್ಲ ಅಂತ ಹೇಳಿ 68 ಅಡಿ ಬಂದಾಗ ನಿಂತಿರೋದು ಇತಿಹಾಸ ತೆಗೆದು ನೋಡಬೇಕು ದಯವಿಟ್ಟು, ದಾಖಲಾತಿಗಳಲ್ಲಿ ಏನಿದೆ ಅಂತ ಹೇಳುವಂತದ್ದ. ಇವತ್ತು 86 ಅಡಿ ನೀರಿದೆ. ಜಾನುವಾರುಗಳಿಗೆ ಅಂತೇಳಿ ಕೆರೆ ಕಟ್ಟೆಗಳನ್ನು ತುಂಬಿಸುವಂಥದ್ದು, ಹೆಣ್ಣು ಮಕ್ಕಳು ಮೈ ತೊಳ್ಕೊಳ್ಳೋದಕ್ಕೂ ಬಟ್ಟೆ ತೊಳೆಯೋದಕ್ಕೂ ಬೇಕಾಗಿರುವಂತ ನೀರು ಕೊಡುವಂಥದ್ದು ಮಾಡಿದ್ರಷ್ಟೇ ಈ ಜಿಲ್ಲೆನಲ್ಲಿ ಏನಾದ್ರೂ ಒಂದಷ್ಟು ದಿವಸ ಉಳಿಯಕ್ಕೆ ಸಾಧ್ಯ. ಮಾರ್ಚಿನಲ್ಲಿ ಈ ದಿನಗಳನ್ನ ನಾವು ನೋಡ್ತೀವಿ ಅಂದ್ರೆ ಮುಂದೆ ಭೀಕರವಾಗಿರುವಂಥದ್ದು ಏಪ್ರಿಲ್, ಮೇ, ಆ 2 ತಿಂಗಳಲ್ಲಿ ಜನರು ಗುಳೆ ಹೊರಡೋದ್ರು ಆಶ್ಚರ್ಯ ಇಲ್ಲ. ಅದಕ್ಕೆ ಆಸ್ಪದ ಮಾಡಬೇಡಿ. ಚುನಾವಣೆಗೆ ಎಷ್ಟಾದ್ರೂ ನೀವು ಒತ್ತು ನೀಡಿ, ನಾವೇನಾದ್ರೂ ವಿರೋಧಿಗಳಲ್ಲ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಜಿಲ್ಲೆ ಜನರ ಬದುಕನ್ನ ಯಾವ ರೀತಿ ಹಿಂದೆ ಬ್ರಿಟಿಷರ ಕಾಲದಿಂದ ಆಡಳಿತದಲ್ಲಿ ನಡವಳಿಕೆಗಳನ್ನ ಇಟ್ಕೊಂಡು ಬಂದು ಕನ್ನಂಬಾಡಿ ಕಟ್ಟೆನ ನಿರ್ಮಾಣ ಮಾಡೋ ಈ ಭಾಗದ ಜನರಿಗೆ ನೀರನ್ನ ಕೊಟ್ಟು ಕೆರೆಕಟ್ಟೆಗಳನ್ನ ತುಂಬಿಸಿ ಕುಡಿಯೋ ನೀರು ಭೂಮಿ ಮೇಲೆ ಸಿಕ್ತಿತ್ತು. ನಂತರ 30 ಅಡಿ ಆಳದ ಬಾವಿಗಳಲ್ಲಿ ಸಿಕ್ತಿತ್ತು. ಆಮೇಲೆ 220 ಅಡಿ ಬೋರ್ವೆಲ್ ಅಲ್ಲಿ ಸಿಕ್ತಿತ್ತು. ಇವತ್ತು 1200 ಅಡಿ ಹೋದ್ರೂ ನೀರು ಬರ್ತಾ ಇಲ್ಲ. ಇದಕ್ಕೆ ಹೆಚ್ಚಿನ ಸಮಯನ ನೀಡಿ ಈ ಜನರನ್ನ ಬದುಕಿನ ಜೀವನ ಉಳಿಸ್ಕೊಡಿ ಅಂತ ಹೇಳಿ ಆಡಳಿತ ಮಾಡುವಂತ ಸರ್ಕಾರಗಳಿಗೆ ಮನವಿ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಮುಂದೆ ತಮಗೆ ಗೊತ್ತಿದೆ, ಒಂದು ಪಾರ್ಲಿಮೆಂಟರಿ ಚುನಾವಣೆ ಇದೆ, ಕೊಡ್ತಾರೆ, ಯಾರಿಗಾದ್ರೂ ಕೊಡ್ತಾರೆ. ಕೊಟ್ಟದನ್ನ ಮೇಲೆ ಪರಿಣಾಮ ಬೀರುತ್ತಾ ಬಿಡದಿರುವ ಇವತ್ತು ನೀವಿರ್ತೀರಿ, ಮತ್ತೊಬ್ರು ನಿಮ್ಮ ವಿರುದ್ಧವಾಗಿ ಬರ್ತಾರೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಂಡಂಗಿಲ್ಲ. ಆದ್ರೆ ನಿಮಗೆ ಕೊಟ್ಟಂತ ಜವಾಬ್ದಾರಿನ ಜನರ ಪರವಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತ ನಿಮ್ಮ ಮನಸ್ಸಾಕ್ಷಿಗೆ ಆತ್ಮ ತೃಪ್ತಿಗಿರಬೇಕಲ್ಲ. ಅದಕ್ಕೋಸ್ಕರ ಕನಿಷ್ಠ 1 ವಾರನೋ 10 ದಿವಸನೋ ನೀರು ಹರಿಸುವಂತದನ್ನ ಪ್ರಯತ್ನ ಮಾಡಿ. ನೀವ್ ಹೇಳ್ತೀರಿ ಈಗ ಯಾವ್ದೋ ಕಾಲುವೆಗಳ ದುರಸ್ತಿ ಇದೆ ಮತ್ತೆ ಗುತ್ತಿಗೆದಾರರು ಅಂತ ಹೇಳಿ ನೀವು MP ಮತ್ತೊಂದು ಮಗದೊಂದು ಮಾಡಬೇಕು, ಚುನಾವಣೆ ನಡೆಸಬೇಕು, ಹಣಗಳು ಬೇಕು, ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದನ್ನ ನೀವೇನ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಇವತ್ತು ಟೆಕ್ನಾಲಜಿ ಬೇಕಾದಷ್ಟನ್ನ ಬೆಳ್ಕೊಂಡು ಹೋಗಿದೆ. ನೀವು ಕೆಲಸ ಮಾಡ್ತಾ ಇದ್ರು ಕೂಡ ನೀರನ್ನು ಹರಿಸ್ಕೊಂಡೇ ಮಾಡಬಹುದು. ಆ ನಿಟ್ಟಿನಲ್ಲಿ ಈ ಜಿಲ್ಲೆ ಜನರನ್ನ ಸಾಪು ಗುರಿಯಾಗದೇ ಇರೋ ರೀತಿಯಲ್ಲಿ ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಒಂದು ವೇಳೆ ಅದಕ್ಕೂ ಏನಾದ್ರು ತೀರ್ಮಾನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಜನರು ರೊಚ್ಚಿಗೆ ಹೇಳ್ಬೇಕಾಗ್ತದೋ ಅಥವಾ ನಿನ್ನೇನೋ ಆಗುವಂತ ಅನಾಹುತಗಳಿಗೆ ಸಂಪೂರ್ಣವಾಗಿ ಸರ್ಕಾರನೇ ಅದರ ಜವಾಬ್ದಾರಿ ಹೊರಬೇಕಾಯ್ತದ ಗೊತ್ತಿಲ್ಲ. ಅದಕ್ಕೆ ಆಸ್ಪದ ಕೊಡಬೇಡಿ. ಇದು ಗಂಭೀರವಾದಂತ ಸಮಸ್ಯೆ. ಈ ಗಂಭೀರವಾದಂತ ಸಮಸ್ಯೆಗೆ ಆಡಳಿತದಲ್ಲಿರೋರು, ವಿರೋಧದಲ್ಲಿರೋರು ಎಲ್ಲರೂ ಕೂತು ಚರ್ಚೆ ಮಾಡಿ ಅಧಿಕಾರಿಗಳನ್ನು ಒಳಗೊಂಡಂತೆ ಈ ಜಿಲ್ಲೆಯ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಈ ವಾಹಿನಿ ಮುಖೇನ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಒಂದು ವೇಳೆ ನೀವೇನು ಮಾಡಲಿಲ್ಲ ಅಂದ್ರೆ ನಾನು ಉಪವಾಸ ಸತ್ಯಾಗ್ರಹನ 1 ವಾರದಲ್ಲಿ ನಾನು ಕೂತ್ಕೊಳ್ಳೋಕೆ ನಾನು ತಯಾರಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.